ಡಿನೋಟಿಫೈ ಮಾಡಿದ್ರೆ ಜೈಲಿಗೆ ಹೋಗ್ತಾರಾ ಸಿಎಂ ಡಿಕೆ ವರ್ಸಸ್ ಎಚ್ಡಿಕೆ ನಡುವೆ ಬಿಡದಿ ಟೌನ್ಶಿಪ್ ಜಟಾಪಟಿ ಜೋರಾಗಿಯೇ ಸಾಗ್ತಾ ಇದೆ. ಹೀಗಾಗಿ ಒಂದು ವೇಳೆ ಏನಾದರೂ ಡಿನೋಟಿಫೈ ಮಾಡಿದ್ರೆ ಸಿಎಂ ಡಿಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರಾ? ಡಿಕೆ ವರ್ಸಸ್ ಎಚ್ಡಿಕೆ ನಡುವೆ ಬಿಡದಿ ಟೌನ್ಶಿಪ್ ಜಟಾಪಟಿ. ಜೈಲಿಗೆ ಹೋಗ್ತಿ ಡಿಕೆ ಹೇಳಿಕೆಗೆ ಕುಮಾರಸ್ವಾಮಿ ಕೌಂಟರ್. 450 ಎಕರೆ ರೀಡು ಹೆಸರಿನಲ್ಲಿ ಮಾಡಿದ್ರಲ್ಲ, ಜೈಲಿಗೆ ಕಳುಹಿಸಿದ್ರ? ನೀವು ಬೆನಗಾನಹಳ್ಳಿಯಲ್ಲಿ ಸತ್ತ ವ್ಯಕ್ತಿ ಕೈಯಲ್ಲಿ ಹೆಬ್ಬೆಟ್ಟು ಒತ್ತಿಸಿಕೊಂಡ್ರಿ, ಅದೇ ಹೆಬ್ಬೆಟ್ಟಿನಿಂದ ಡಿನೋಟಿಫಿಕೇಶನ್ ಮಾಡಿಸಿಕೊಂಡ್ರಿ. ಆಗ ಜೈಲಿಗೆ ಹೋಗಿದ್ರ ಡಿಕೆ ಶಿವಕುಮಾರ್? ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಯಾವ ರೀತಿ ಬಚಾವ್ ಆಗಬೇಕು ಅನ್ನೋದ್ರಲ್ಲಿ ನೀವು ನಿಸ್ಸಿಮ್ಮರು. ದೇವರ ಮೇಲೆ ಭಯ ಭಕ್ತಿ ಇದ್ರೆ ಈಗಲಾದ್ರೂ ಒಳ್ಳೆ ಕೆಲಸ ಮಾಡ್ರಿ. ಈ ನಾಟಕ ಬಿಟ್ಟು ಗೌರವಯುತವಾಗಿ ಅಧಿಕಾರ ಮಾಡಿ ಅಂತ ಎಚ್ಡಿಕೆ ಕಿಡಿಯನ್ನ ಕಾರಿದ್ದಾರೆ ಡಿಕೆ ಶಿವಕುಮಾರ್ ಮೇಲೆ. ಡಿನೋಟಿಫೈ ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ. ಸದ್ಯಕ್ಕೆ ಒಂದು 450 500 ಎಕರೆ ರೈತರಿಂದ ಪಡೆದುಕೊಳ್ಳೋಣ. ಈಗ ಒಂದಿಷ್ಟು ಜನಕ್ಕೂ ಕೂಡ ಚೆಕ್ ಕೂಡ ಕೊಡಲಾಗಿದೆ ಅನ್ನುವಂಥದ್ದು ಕೂಡ ಇರುವಂತ ಇನ್ಫಾರ್ಮೇಶನ್. 400 ಎಕರೆ ರೀಡು ಹೆಸರಿನಲ್ಲಿ ಮಾಡಿದ್ರಲ್ಲ, ಆಗ ನೀನು ಜೈಲಿಗೆ ಹೋಗ್ತೀಯಾ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ ಕುಮಾರಸ್ವಾಮಿಗೆ ಡಿಕೆ ಹೇಳಿರುವಂಥದ್ದು. ಸೊ ಅದನ್ನ ಮುಂದೆಲ್ಲ ಇಟ್ಕೊಂಡು ಒಂದಿಷ್ಟು ಆರೋಪವನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಅದ್ರ ಜೊತೆಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೂಡ ಹಾಕಿದ್ರು. ಬಚಾವ್ ಆಗಬೇಕು ಯಾವ ರೀತಿ ಕಾನೂನಾತ್ಮಕವಾಗಿ, ಎಲ್ಲದರಲ್ಲೂ ಕೂಡ ನೀವು ನಿಸ್ಸಿಮದಿದ್ದೀರಾ. ದೇವರ ಮೇಲೆ ಭಯ ಇದ್ರೆ, ಒಳ್ಳೆ ಕೆಲಸ ಮಾಡಬೇಕಂತ ಇದ್ರೆ ಗೌರವಯುತವಾಗಿ ನೀವು ನಡ್ಕೊಳ್ಳಿ, ಅಧಿಕಾರ ಮಾಡಿ ಅಂತ ಕುಮಾರಸ್ವಾಮಿ ಡಿಕೆಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ. ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಇನ್ನು ಅದ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡ್ತಾರೆ. ದೇವೇಗೌಡರು ಕೂಡ ನಾನು ಹೋಗಿ ಮುಖ್ಯಮಂತ್ರಿಗೆ ಇದ್ರ ಬಗ್ಗೆ ಮನವಿ ಮಾಡ್ಕೊಳ್ತೀನಿ ಅಂತಾನೂ ಕೂಡ ಹೇಳಿದ್ರು. ಹೀಗಾಗಿ ಅದೇ ಡಿಕೆ ವರ್ಸಸ್ ಎಚ್ಡಿಕೆ ನಡೀತಾ ಇದೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಜಮೀನಿದೆ ಅಲ್ಲ, ಆ ರೈತರ ಜಮೀನನ್ನ ಕಿತ್ಕೊಂಡು ನೀವು ಯಾಕೆ ಅಲ್ಲಿ ನೀವು ಯಾಕೆ ಅದನ್ನ ಅಕ್ವೈರ್ ಮಾಡ್ಕೋಬೇಕು ಸರ್ಕಾರ ಅನ್ನುವಂಥದ್ದು ಕುಮಾರಸ್ವಾಮಿ. ಬಟ್ ಇಲ್ಲಿ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು ಅದ್ರ ಜೊತೆಗೆ ನಿಮ್ಮ ಆಸ್ತಿನೂ ಕೂಡ ಹೋಗುತ್ತೆ ಅನ್ನುವಂಥ ಭಯ ಕಾಣಿಸ್ತಾ ಇದೆ ಕುಮಾರಸ್ವಾಮಿ ಅವರಿಗೆ. ಸೊ ಹಾಗಾಗಿ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಹಾಗೆ ಒಂದೊಂದೆಲ್ಲ ಆರೋಪಗಳನ್ನ ಮಾಡ್ಕೊಂಡು ಬಂದಂಥವ್ರು. ಇದೀಗ ನೀನು ಜೈಲಿಗೆ ಹೋಗ್ತಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ಗೆ ಕೌಂಟರ್ ಅನ್ನ ಕೊಟ್ಟು ಕಿಡಿಯನ್ನ ಕಾರಿದ್ದಾರೆ ಕುಮಾರಸ್ವಾಮಿ. ಡಿನೋಟಿಫೈ ಮಾಡಿದ್ರಲ್ಲ, ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರಿ ಹೆಬ್ಬೆಟ್ಟಿನಿಂದ, ಸತ್ತ ವ್ಯಕ್ತಿಯಿಂದ ಹೆಬ್ಬೆಟ್ಟನ್ನ ಒತ್ತಿಸ್ಕೊಂಡು ನೀವು ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರಿ. ಆಗ ನೀವು ಜೈಲಿಗೆ ಹೋಗಿದ್ರ ಡಿಕೆ ಶಿವಕುಮಾರ್? ಯಾವ ರೀತಿ ಬಚಾವ್ ಆಗಬೇಕು ಅನ್ನೋದ್ರಲ್ಲಿ ನೀವು ನಿಸ್ಸಿಮ್ಮರಿದ್ದೀರಿ. ಗೌರವಯುತವಾಗಿ ಅಧಿಕಾರ ಮಾಡಿ ಅಂತ ಈ ರೀತಿಯಾಗೆಲ್ಲ ಕಿಡಿಕಾರಿರುವಂಥದ್ದು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದ್ದಂಥ ಜಟಾಪಟಿ. ಈಗಾಗಲೇ ಸರ್ಕಾರ ಅಕ್ವೈರನ್ನ ಮಾಡ್ಕೊಂಡು ಒಂದಿಷ್ಟು ಈಗ 500 ಎಕರೆ ಮಾಡ್ಕೊಳ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಮುಂದೆ ನುಗ್ತಾ ಇರುವಂಥದ್ದು. ಕೆಲವೊಂದಿಷ್ಟು ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಬಟ್ ಕೆಲವೊಂದಿಷ್ಟು ರೈತರು ಇದನ್ನು ಒಪ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರ ಇದೀಗ ಯಾರೆಲ್ಲ ರೈತರು ಒಪ್ಕೊಂಡಿದ್ದಾರಲ್ವಾ ಅವರಿಗೆ ಚೆಕ್ ಅನ್ನ ಕೂಡ ವಿತರಣೆ ಮಾಡಿರುವಂಥದ್ದು.